This video sponsored by Edicost. The struggle to find courses that truly speak your language, it's finally over. Welcome to EduQuest, where learning is made just for you. At EduQuest, we bring you a wide range of online courses, from career building programs to skill boosting masterclasses, all in your regional language. Because we believe language should never be a barrier to success. Our courses are tailor made after understanding what today's learners really need. So why wait? Start learning the smarter, simpler way only with EduQuest. Visit eduquest.courses and explore your next course today. And hey, don't miss out on our exciting offers and promotions. ಆರಂಭಿಕ ರಚನೆ ಮತ್ತು ವಿಸ್ತರಣೆ 1906ರ ಕೊನೆಯ ತ್ರೈಮಾಸಿಕದಲ್ಲಿ ಮದ್ರಾಸ್ ಈಗ ಚೆನ್ನೈ ನಗರವು ಇದುವರೆಗೆ ಅನುಭವಿಸಿದ ಅತ್ಯಂತ ಕೆಟ್ಟ ಆರ್ಥಿಕ ಬಿಕ್ಕಟ್ಟಿಗೆ ಒಳಗಾಯಿತು. 19ನೇ ಶತಮಾನದ ಮದ್ರಾಸ್ನಲ್ಲಿರುವ 3 ಪ್ರಸಿದ್ಧ ಬ್ರಿಟಿಷ್ ವಾಣಿಜ್ಯ ಹೆಸರುಗಳಲ್ಲಿ ಒಂದು ಕುಸಿದಿದೆ, ಎರಡನೆಯದನ್ನು ಸಂಕಷ್ಟದ ಮಾರಾಟದಿಂದ ಪುನರುತ್ಥಾನಗೊಳಿಸಬೇಕಾಯಿತು ಮತ್ತು ಮೂರನೆಯದನ್ನು ದಯಾಳು ದಾನಿಯಿಂದ ರಕ್ಷಿಸಬೇಕಾಯಿತು. ವಿಫಲವಾದ ಅರ್ಬುತ್ನಾಟ್ ಕೋ ಅನ್ನು 3ರಲ್ಲಿ ಅತ್ಯಂತ ಉತ್ತಮವೆಂದು ಪರಿಗಣಿಸಲಾಗಿದೆ. ಪ್ಯಾರಿಯ ಈಗ ಎಡಿ ಪ್ಯಾರಿ ಅವುಗಳಲ್ಲಿ ಮೊದಲನೆಯದಾಗಿರಬಹುದು ಮತ್ತು ಬಿನ್ನಿ ಮತ್ತು ಕಂಪನಿಯ ಸ್ಥಾಪಕರು ಮದ್ರಾಸ್ನೊಂದಿಗೆ ಅತ್ಯಂತ ಹಳೆಯ ಸಂಬಂಧಗಳನ್ನು ಹೊಂದಿರಬಹುದು. ಆದರೆ ಅದು 1810ರ ದಶಕದಲ್ಲಿ ಸ್ಥಾಪನೆಯಾದ ಅರ್ಬುತ್ನಾಟ್ ಆಗಿತ್ತು. ಅದು 19ನೇ ಶತಮಾನದಲ್ಲಿ ನಗರದ ಪ್ರಬಲ ವಾಣಿಜ್ಯ ಸಂಸ್ಥೆಯಾಗಿತ್ತು. ಅರ್ಬುತ್ನೋಟ್ಸ್ನ ದಿವಾಳಿತನ ಪ್ರಕರಣದಲ್ಲಿ ಪ್ರಮುಖ ವ್ಯಕ್ತಿ ಮದ್ರಾಸ್ ವಕೀಲ ವಿ. ಕೃಷ್ಣಸ್ವಾಮಿ ಅಯ್ಯರ್ ಅವರು ಇಂಡಿಯನ್ ಬ್ಯಾಂಕ್ ಅನ್ನು ಸ್ಥಾಪಿಸಿದರು. ಇದು ರಾಷ್ಟ್ರೀಯತಾವಾದದ ಉತ್ಸಾಹ ಮತ್ತು ಸ್ವದೇಶಿ ಚಳುವಳಿಯ ಒಂದು ಶಾಖೆಯಾಗಿತ್ತು. ಆಗಿನ ಬ್ರಿಟಿಷ್ ಅರ್ಬುತ್ನೋಟ್ ಬ್ಯಾಂಕ್ ಕುಸಿದು ಇಂಡಿಯನ್ ಬ್ಯಾಂಕ್ ಹೊರಹೊಮ್ಮಿದಾಗ ಶ್ರೀ ವಿ. ಕೃಷ್ಣಸ್ವಾಮಿ ಅಯ್ಯರ್ ಅವರು ಅಣ್ಣಾಮಲೈ ಚೆಟ್ಟಿಯಾರ್ ಅವರ ಹಿರಿಯ ಸಹೋದರ ಶ್ರೀ ರಾಮಸ್ವಾಮಿ ಚೆಟ್ಟಿಯಾರ್ ಅವರು ಬರೆದ ನಗರತರ್ ಚೆಟ್ಟಿಯಾರ್ಗಳ ಬೆಂಬಲವನ್ನು ಕೋರಿದರು. ಶ್ರೀ ವಿ. ಕೃಷ್ಣಸ್ವಾಮಿ ಅಯ್ಯರ್ ಮತ್ತು ಶ್ರೀ ರಾಮಸ್ವಾಮಿ ಚೆಟ್ಟಿಯಾರ್ ಇಂಡಿಯನ್ ಬ್ಯಾಂಕಿನ ಮೊದಲ ನಿರ್ದೇಶಕರಲ್ಲಿ ಒಬ್ಬರಾಗಿದ್ದರು. ನಂತರ 1915ರಲ್ಲಿ ಶ್ರೀ ಅಣ್ಣಾಮಲೈ ಚೆಟ್ಟಿಯಾರ್ ಅವರನ್ನು ಇಂಡಿಯನ್ ಬ್ಯಾಂಕಿನ ಮಂಡಳಿಗೆ ಸೇರಿಸಲಾಯಿತು. ಇದು ಆಗಸ್ಟ್ 15, 1907ರಂದು ಮದ್ರಾಸ್ನ ಪ್ಯಾರಿ ಕಾರ್ನರ್ನಲ್ಲಿರುವ ಪ್ಯಾರಿಸ್ ಬಿಲ್ಡಿಂಗ್ನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದುವ ಮೂಲಕ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. 1932ರಲ್ಲಿ ಐಬಿ ಕೊಲಂಬೋದಲ್ಲಿ ಒಂದು ಶಾಖೆಯನ್ನು ತೆರೆಯಿತು. 1935ರಲ್ಲಿ ಸಿಲೋನ್ನಲ್ಲಿ ಜಾಫ್ನಾದಲ್ಲಿ ತನ್ನ ಎರಡನೇ ಶಾಖೆಯನ್ನು ತೆರೆಯಿತು, ಆದರೆ 1939ರಲ್ಲಿ ಅದನ್ನು ಮುಚ್ಚಿತು. ಐಬಿ ಮುಂದೆ 1940ರ ದಶಕದ ಉತ್ತರಾರ್ಧದಲ್ಲಿ ಬರ್ಮಾದ ರಂಗೂನ್ನಲ್ಲಿ ಒಂದು ಶಾಖೆಯನ್ನು ತೆರೆಯಿತು. ನಂತರ 1941ರ ಕೊನೆಯಲ್ಲಿ ಐಬಿ ಸಿಂಗಾಪುರ, ಕೌಲಾಲಂಪುರ್, ಇಪೋ ಮತ್ತು ಪೆನಾಂಗ್ನಲ್ಲಿ ಶಾಖೆಗಳನ್ನು ತೆರೆಯಿತು. ಯುದ್ಧದ ತುರ್ತು ಪರಿಸ್ಥಿತಿಗಳು ಐಬಿ ತನ್ನ ಸಿಂಗಾಪುರ ಮತ್ತು ಮಲೇನ್ ಶಾಖೆಗಳನ್ನು ತಿಂಗಳುಗಳಲ್ಲಿ ಮುಚ್ಚುವಂತೆ ಮಾಡಿತು. ಸಿಂಗಾಪುರ ಶಾಖೆಯ ಮುಚ್ಚುವಿಕೆಯು ಐಬಿಗೆ ಕಡಿಮೆ ನಷ್ಟವನ್ನುಂಟು ಮಾಡಿತು. ಮಲಯಾದಲ್ಲಿನ ಶಾಖೆಗಳ ನಷ್ಟವು ಹೆಚ್ಚು ದುಬಾರಿಯಾಗಿತ್ತು. ಎರಡನೇ ಮಹಾಯುದ್ಧದ ಪರಿಣಾಮವಾಗಿ ಐಬಿಗೆ ಮತ್ತಷ್ಟು ಆರ್ಥಿಕ ಸಮಸ್ಯೆಗಳು ಉಂಟಾದವು ಮತ್ತು 1942ರಲ್ಲಿ ಭಾರತದಲ್ಲಿ ತನ್ನ ಹಲವಾರು ಶಾಖೆಗಳನ್ನು ಮತ್ತು ಕೊಲಂಬೋದಲ್ಲಿನ ತನ್ನ ಶಾಖೆಯನ್ನು ಮುಚ್ಚಬೇಕಾಯಿತು. ಯುದ್ಧದ ನಂತರ 1947ರಲ್ಲಿ ಅದು ಕೊಲಂಬೋದಲ್ಲಿ ತನ್ನ ಶಾಖೆಯನ್ನು ಮತ್ತೆ ತೆರೆಯಿತು. 3 ಇಂಡಿಯನ್ ಬ್ಯಾಂಕ್ ಬರ್ಮಾ, ಮಲೇನ್ ಮತ್ತು ಸಿಂಗಾಪುರದಲ್ಲಿ ತನ್ನ ಶಾಖೆಗಳನ್ನು ಮತ್ತೆ ತೆರೆಯಿತು. ಕೊನೆಯದಾಗಿ 1962ರಲ್ಲಿ ಬರ್ಮಾ ಸರ್ಕಾರವು ಇಂಡಿಯನ್ ಬ್ಯಾಂಕಿನ ಶಾಖೆ ಸೇರಿದಂತೆ ಎಲ್ಲ ವಿದೇಶಿ ಬ್ಯಾಂಕುಗಳನ್ನು 1963ರಲ್ಲಿ ರಾಷ್ಟ್ರೀಕರಣಗೊಳಿಸಿತು. 1960ರ ದಶಕದಲ್ಲಿ ಐಬಿ ದೇಶೀಯವಾಗಿ ವಿಸ್ತರಿಸಿತು. ಅದು ರಾಯಲಸೀಮಾ ಬ್ಯಾಂಕ್ ಅಂದಾಜು 1939, ಮನ್ನಾರ್ಗುಡಿ ಬ್ಯಾಂಕ್ ಅಂದಾಜು 1932, ಬ್ಯಾಂಕ್ ಆಫ್ ಅಲಗಪುರಿ ಸೇಲಂ ಬ್ಯಾಂಕ್ ಅಂದಾಜು 1925 ಮತ್ತು ತಿರುಚಿ ಯುನೈಟೆಡ್ ಬ್ಯಾಂಕ್ ಅನ್ನು ಸ್ವಾಧೀನಪಡಿಸಿಕೊಂಡಿತು. ತಿರುಚಿ ಯುನೈಟೆಡ್ 1965ರಲ್ಲಿ ಒರಯೂರ್ ಕಮರ್ಷಿಯಲ್ ಬ್ಯಾಂಕ್ ಅಂದಾಜು 1948, ಪಾಲಕ್ಕರೈ ಬ್ಯಾಂಕ್ ಮತ್ತು ತೆನ್ನೂರ್ ಬ್ಯಾಂಕ್ ಅಂದಾಜು 3 ಮಾರ್ಚ್ ವಿಲೀನದ ಪರಿಣಾಮವಾಗಿದೆ. ಇವೆಲ್ಲವೂ ಸಣ್ಣ ಬ್ಯಾಂಕುಗಳಾಗಿದ್ದವು. ಇದರ ಪರಿಣಾಮವಾಗಿ ಎಲ್ಲಾ ಸ್ವಾಧೀನಗಳು ಐಬಿಯ ಜಾಲಕ್ಕೆ ಸುಮಾರು 38 ಶಾಖೆಗಳನ್ನು ಮಾತ್ರ ಸೇರಿಸಿದವು. ತಿರುಚಿ ಯುನೈಟೆಡ್ 5 ಶಾಖೆಗಳನ್ನು ಹೊಂದಿತ್ತು ಮತ್ತು 1967ರಲ್ಲಿ ಅದರ ಸ್ವಾಧೀನವು ಐಬಿ ಶಾಖೆಗಳ ಸಂಖ್ಯೆಯನ್ನು 210ಕ್ಕೆ ಏರಿಸಿತು. ನಂತರ ಜುಲೈ 19, 1969ರಂದು ಭಾರತ ಸರ್ಕಾರವು ಇಂಡಿಯನ್ ಬ್ಯಾಂಕ್ ಸೇರಿದಂತೆ 14 ಉನ್ನತ ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಿತು. ರಾಷ್ಟ್ರೀಕರಣದ ಒಂದು ಪರಿಣಾಮವಾಗಿ ರಾಷ್ಟ್ರೀಕೃತ ಭಾರತೀಯ ಬ್ಯಾಂಕುಗಳ ಮಲೇಷಿಯಾದ ಶಾಖೆಗಳು ಮಾತೃ ಸಂಸ್ಥೆಯ ಶಾಖೆಗಳಾಗಿ ಕಾರ್ಯನಿರ್ವಹಿಸುವುದನ್ನು ನಿಷೇಧಿಸಲಾಯಿತು.
ಆ ಸಮಯದಲ್ಲಿ ಇಂಡಿಯನ್ ಬ್ಯಾಂಕ್ 3 ಶಾಖೆಗಳನ್ನು ಹೊಂದಿತ್ತು ಮತ್ತು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಮತ್ತು ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್ ನಡುವೆ 8 ಶಾಖೆಗಳಿದ್ದವು. 1973ರಲ್ಲಿ ಈ 3 ಬ್ಯಾಂಕುಗಳು ಯುನೈಟೆಡ್ ಏಷ್ಯನ್ ಬ್ಯಾಂಕ್ ಬೆರ್ಹಾದ್ ಅನ್ನು ಸ್ಥಾಪಿಸಿ ತಮ್ಮ ಮಲೇಷಿಯಾದ ಕಾರ್ಯಾಚರಣೆಗಳನ್ನು ವಿಲೀನಗೊಳಿಸಿದವು ಮತ್ತು ಸ್ವಾಧೀನಪಡಿಸಿಕೊಂಡವು. ರಾಷ್ಟ್ರೀಕರಣದ ನಂತರ ಇಂಡಿಯನ್ ಬ್ಯಾಂಕ್ ಕೊಲಂಬೋದಲ್ಲಿ ಮತ್ತು ಇನ್ನೊಂದು ಸಿಂಗಾಪುರದಲ್ಲಿ ಕೇವಲ 2 ವಿದೇಶಿ ಶಾಖೆಗಳನ್ನು ಮಾತ್ರ ಹೊಂದಿತ್ತು. ಪಿಟಿ ಬ್ಯಾಂಕ್ ಮಸ್ಯಾರಕತ್ ಮತ್ತು ಪಿಟಿ ಬ್ಯಾಂಕ್ ರಾಮಾಯಣ ವಿಲೀನದ ಪರಿಣಾಮವಾಗಿ ಐಬಿ ಇಂಡೋನೇಷ್ಯಾದ ಪಿಟಿ ಬ್ಯಾಂಕ್ ರಾಮಾಗೆ ತಾಂತ್ರಿಕ ಸಲಹೆಗಾರರಾದರು. 1978ರಲ್ಲಿ ಅಂತಾರಾಷ್ಟ್ರೀಯ ವಿಸ್ತರಣೆ ಪುನರಾರಂಭವಾಯಿತು. 2 ವರ್ಷಗಳ ನಂತರ ಐಬಿ ಬ್ಯಾಂಕ್ ಆಫ್ ಬರೋಡಾ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಂಗ್ಕಾಂಗ್ನಲ್ಲಿ ಪರವಾನಗಿ ಪಡೆದ ಠೇವಣಿ ಸ್ವೀಕರಿಸುವ ಐಯುಬಿ ಇಂಟರ್ನ್ಯಾಷನಲ್ ಫೈನಾನ್ಸ್ ಅನ್ನು ಸ್ಥಾಪಿಸಿದವು. 3 ಬ್ಯಾಂಕುಗಳಲ್ಲಿ ಪ್ರತಿಯೊಂದು ಜಂಟಿ ಉದ್ಯಮದಲ್ಲಿ ಸಮಾನ ಪಾಲನ್ನು ಪಡೆದುಕೊಂಡವು. ಐಬಿಯ ಅಧ್ಯಕ್ಷರು ಐಯುಬಿ ಇಂಟರ್ನ್ಯಾಷನಲ್ ಫೈನಾನ್ಸ್ನ ಮೊದಲ ಅಧ್ಯಕ್ಷರಾದರು. ಮೇ 1980ರ ದಶಕದಲ್ಲಿ ಐಬಿ ಕೊಲಂಬೋದಲ್ಲಿರುವ ತನ್ನ ಶಾಖೆಯಲ್ಲಿ ವಿದೇಶಿ ಕರೆನ್ಸಿ ಘಟಕವನ್ನು ಸಹ ತೆರೆಯಿತು. 1981ರಲ್ಲಿ ಐಬಿ ತನ್ನ ಮೊದಲ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಶ್ರೀ ವೆಂಕಟೇಶ್ವರ ಗ್ರಾಮೀಣ ಬ್ಯಾಂಕ್ ಅನ್ನು ಚಿತ್ತೂರಿನಲ್ಲಿ ಸ್ಥಾಪಿಸಿತು. 1983ರಲ್ಲಿ ತಮಿಳು ವಿರೋಧಿ ಗಲಭೆಗಳ ರೂಪದಲ್ಲಿ ಜನಾಂಗೀಯ ಪಂಥೀಯ ಹಿಂಸಾಚಾರವು ಕೊಲಂಬೋದಲ್ಲಿರುವ ಇಂಡಿಯನ್ ಓವರ್ಸೀಸ್ ಬ್ಯಾಂಕಿನ ಶಾಖೆಯನ್ನು ಸುಟ್ಟುಹಾಕಿತು. ಸಿಂಹಳೀಯ ಜನಸಂಖ್ಯೆಯೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರಬಹುದಾದ ಇಂಡಿಯನ್ ಬ್ಯಾಂಕ್ ಹಾನಿಗೊಳಗಾಗದೆ ಪಾರಾಯಿತು. 1990ರಲ್ಲಿ ಇಂಡಿಯನ್ ಬ್ಯಾಂಕ್ ತಮಿಳುನಾಡು ಮೂಲದ 157 ಶಾಖೆಗಳನ್ನು ಹೊಂದಿರುವ ಬ್ಯಾಂಕ್ ಆಫ್ ತಂಜಾವೂರು ಅಂದಾಜು 1901 ಅನ್ನು ರಕ್ಷಿಸಿತು. 1992ರಲ್ಲಿ ಆಗಿನ ಅಧ್ಯಕ್ಷ ಎಂ. ಗೋಪಾಲಕೃಷ್ಣನ್ ಅವರು ದಕ್ಷಿಣದ ಸಣ್ಣ ಕಾರ್ಪೊರೇಟ್ಗಳು ಮತ್ತು ರಫ್ತುದಾರರಿಗೆ 13 ರೂಪೀಸ್ ಬಿಲಿಯನ್ ಸಾಲ ನೀಡಿದಾಗ ಬಹುಕೋಟಿ ಹಗರಣ ಬಹಿರಂಗವಾಯಿತು. ಸಾಲಗಾರರು ಅದನ್ನು ಎಂದಿಗೂ ಮರುಪಾವತಿಸಲಿಲ್ಲ. 1998ರಲ್ಲಿ ಬ್ಯಾಂಕ್ ಆಫ್ ಬರೋಡಾ ಹಾಂಗ್ಕಾಂಗ್ನಲ್ಲಿರುವ ಐಯುಬಿ ಇಂಟರ್ನ್ಯಾಷನಲ್ ಫೈನಾನ್ಸ್ನಲ್ಲಿ ತನ್ನ ಪಾಲುದಾರರನ್ನು ಖರೀದಿಸಿತು. ಸ್ಪಷ್ಟವಾಗಿ ಇದು ಹಾಂಗ್ಕಾಂಗ್ ಚೀನಾದ ನಿಯಂತ್ರಣಕ್ಕೆ ಮರಳುವಿಕೆಯ ನಂತರದ ನಿಯಂತ್ರಕ ಬದಲಾವಣೆಗಳಿಗೆ ಪ್ರತಿಕ್ರಿಯೆಯಾಗಿತ್ತು. ಐಯುಬಿ ನಿರ್ಬಂಧಿತ ಪರವಾನಗಿ ಬ್ಯಾಂಕ್ ಆಫ್ ಬರೋಡಾ ಹಾಂಗ್ಕಾಂಗ್ ಆಗಿ ಮಾರ್ಪಟ್ಟಿತು. ಜೂನ್ 2015ರಲ್ಲಿ ಬ್ಯಾಂಕಿನ ವ್ಯವಹಾರವು 3 ರೂಪೀಸ್ ಲಕ್ಷ ಕೋಟಿ $34 ಬಿಲಿಯನ್ ಮೈಲಿಗಲ್ಲು ಗುರಿಯನ್ನು ದಾಟಿತು. ಆಗಸ್ಟ್ 30ರಂದು ಅಲಹಾಬಾದ್ ಬ್ಯಾಂಕ್ ಅನ್ನು ಭಾರತೀಯ ಬ್ಯಾಂಕಿನೊಂದಿಗೆ ವಿಲೀನಗೊಳಿಸಲಾಗುವುದು ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಿಸಿದರು. ಪ್ರಸ್ತಾವಿತ ವಿಲೀನವು 8 ರೂಪೀಸ್ 8 ಲಕ್ಷ ಕೋಟಿ $92 ಬಿಲಿಯನ್ ಆಸ್ತಿಯೊಂದಿಗೆ ದೇಶದ 7ನೇ ಅತಿದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಅನ್ನು ರಚಿಸುತ್ತದೆ. ಕೇಂದ್ರ ಸಚಿವ ಸಂಪುಟವು ಮಾರ್ಚ್ 4, 2020ರಂದು ವಿಲೀನವನ್ನು ಅನುಮೋದಿಸಿತು. ಇಂಡಿಯನ್ ಬ್ಯಾಂಕ್ ಏಪ್ರಿಲ್ 1, 2020ರಂದು ಅಲಹಾಬಾದ್ ಬ್ಯಾಂಕಿನ ನಿಯಂತ್ರಣವನ್ನು ವಹಿಸಿಕೊಂಡಿತು. ಪ್ರಮುಖ ಮೈಲಿಗಲ್ಲುಗಳು 1907 ಬ್ಯಾಂಕ್ ಅನ್ನು ಮಾರ್ಚ್ 5, 1907ರಂದು ಭಾರತೀಯ ಕಂಪನಿಗಳ ಕಾಯ್ದೆ 1882ರ ಅಡಿಯಲ್ಲಿ ಇಂಡಿಯನ್ ಬ್ಯಾಂಕ್ ಲಿಮಿಟೆಡ್ ಎಂದು ಸಂಯೋಜಿಸಲಾಯಿತು ಮತ್ತು ಆಗಸ್ಟ್ 15, 1907ರಂದು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಯಿತು. 1932 ಬ್ಯಾಂಕ್ ತನ್ನ ಕೊಲಂಬೋ ಶಾಖೆಯನ್ನು ತೆರೆಯಿತು. 1941 ಬ್ಯಾಂಕ್ ತನ್ನ ಸಿಂಗಾಪುರ ಶಾಖೆಯನ್ನು ತೆರೆಯಿತು. 1962 ಬ್ಯಾಂಕ್ ರಾಯಲಸೀಮಾ ಬ್ಯಾಂಕ್ ಆಫ್ ಅಲಗಪುರಿ, ಸೇಲಂ ಬ್ಯಾಂಕ್, ಮನ್ನಾರ್ಗುಡಿ ಬ್ಯಾಂಕ್ ಮತ್ತು ತಿರುಚಿ ಯುನೈಟೆಡ್ ಬ್ಯಾಂಕ್ ಅನ್ನು ಸ್ವಾಧೀನಪಡಿಸಿಕೊಂಡಿತು. 1969 ಬ್ಯಾಂಕ್ ಅನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕೇರಳ ರಾಜ್ಯಗಳು ಮತ್ತು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶದ 9 ಜಿಲ್ಲೆಗಳಿಗೆ ಇದನ್ನು ಪ್ರಮುಖ ಬ್ಯಾಂಕ್ ಆಗಿ ನೇಮಿಸಲಾಯಿತು. 1970 ಬ್ಯಾಂಕಿನ ಪ್ರಧಾನ ಕಚೇರಿಯನ್ನು ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಿಸಲಾಯಿತು. 1981 ಬ್ಯಾಂಕ್ ಪ್ರಾಯೋಜಿಸಿದ ಮೊದಲ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಶ್ರೀ ವೆಂಕಟೇಶ್ವರ ಗ್ರಾಮೀಣ ಬ್ಯಾಂಕ್ ಅನ್ನು ಸ್ಥಾಪಿಸಲಾಯಿತು. 1989 ಇಂಡಿಯನ್ ಬ್ಯಾಂಕ್ ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನು ಅಂಗಸಂಸ್ಥೆಯಾಗಿ ಸಂಯೋಜಿಸಲಾಯಿತು. ಬ್ಯಾಂಕ್ ಆಫ್ ತಂಜಾವೂರ್ ಲಿಮಿಟೆಡ್ 157 ಶಾಖೆಗಳನ್ನು ಹೊಂದಿದೆ ಅನ್ನು ವಿಲೀನಗೊಳಿಸಲಾಯಿತು. 1991 ಇಂಡಿಯಾ ಬ್ಯಾಂಕ್ ಹೌಸಿಂಗ್ ಲಿಮಿಟೆಡ್ ಅನ್ನು ಅಂಗಸಂಸ್ಥೆಯಾಗಿ ಸಂಯೋಜಿಸಲಾಯಿತು. 1994 ಇಂಡಿಯನ್ ಬ್ಯಾಂಕ್ ಮ್ಯೂಚುವಲ್ ಫಂಡ್ನ ಕಾರ್ಯಾಚರಣೆಗಳನ್ನು ನಿರ್ವಹಿಸಲು ಇಂಡಿಯಾ ಫಂಡ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅನ್ನು ಸ್ಥಾಪಿಸಲಾಯಿತು. 2006-07 ಬ್ಯಾಂಕ್ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಮತ್ತು ಕಾರ್ಪೊರೇಷನ್ ಬ್ಯಾಂಕಿನೊಂದಿಗೆ ಕಾರ್ಯತಂತ್ರದ ಮೈತ್ರಿಯನ್ನು ಮಾಡಿಕೊಂಡಿತು. 2012 ಇಂಡಿಯನ್ ಬ್ಯಾಂಕಿನೊಂದಿಗೆ ಬ್ಯಾಂಕಿನ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾದ ಮೆಸರ್ಸ್ ಇಂಡಿಯಾ ಫಂಡ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ನ ವಿಲೀನ ಯೋಜನೆ. 2020 1 ಏಪ್ರಿಲ್ 2022 ಇಂಡಿಯನ್ ಬ್ಯಾಂಕ್ ಮತ್ತು ಅಲಹಾಬಾದ್ ಬ್ಯಾಂಕ್ ವಿಲೀನಗೊಂಡಿತು. ದೇಶದಲ್ಲಿ ಅತ್ಯಂತ ಹಳೆಯದಾದ ಜಂಟಿ ಸ್ಟಾಕ್ ಬ್ಯಾಂಕ್ ಅಲಹಾಬಾದ್ ಬ್ಯಾಂಕ್ ಅನ್ನು ಏಪ್ರಿಲ್ 24,
1865ರಂದು ಅಲಹಾಬಾದ್ನಲ್ಲಿ ಯುರೋಪಿಯನ್ನರ ಗುಂಪಿನಿಂದ ಸ್ಥಾಪಿಸಲಾಯಿತು. ಭಾರತದಲ್ಲಿ ಸಂಘಟಿತ ಕೈಗಾರಿಕೆಗಳು, ವ್ಯಾಪಾರ ಮತ್ತು ಬ್ಯಾಂಕಿಂಗ್ ರೂಪುಗೊಳ್ಳುತ್ತಿದ್ದ ಸಮಯದಲ್ಲಿ. ಹೀಗಾಗಿ ಬ್ಯಾಂಕಿನ ಇತಿಹಾಸವು ಈಗ 3 ಶತಮಾನಗಳಲ್ಲಿ ವ್ಯಾಪಿಸಿದೆ. ಭಾರತೀಯ ಬ್ಯಾಂಕುಗಳು ವೈಯಕ್ತಿಕ ಸಾಲಗಳ ಬೆಳವಣಿಗೆಯನ್ನು ನಿಗದಿಪಡಿಸುತ್ತವೆ. ವರದಿಯ ಪ್ರಕಾರ ಭಾರತದಲ್ಲಿ ವೈಯಕ್ತಿಕ ಸಾಲಗಳ ಬೆಳವಣಿಗೆ ವೇಗವಾಗಿ ಹೆಚ್ಚುತ್ತಿದೆ ಮತ್ತು ವೈಯಕ್ತಿಕ ಸಾಲ ವಲಯದಲ್ಲಿ ಅತ್ಯಧಿಕ ಬೆಳವಣಿಗೆಗೆ ಹೊಸ ಯೋಜನೆಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ (RBI) ನಿಗದಿಪಡಿಸಿದೆ.